ಚಾರ್ಲಿ ಮೂವಿ ನೋಡ್ಬಿಟ್ಟು ನಾನು ಕೂಡ ಡಿಸೈಡ್ ಆಗಿದ್ದು ಏನಂತ ಅಂದ್ರೆ ಲ್ಯಾಬ್ ನಾಯಿ ಮರಿ ತಂದು ನಾನು ಕೂಡ ಸಾಕ್ಬೇಕಂತ ರೆಡಿ ಆಗ್ಬಿಟ್ಟಿದೆ. ಆದ್ರೆ ಏನಪ್ಪಾ ಅಂತಂದ್ರೆ ಒಂದೇ ಒಂದು ಪ್ರಾಬ್ಲಮ್ ಗುರು. ಅರ್ಥ ಮಾಡ್ಕೊಳ್ಳಲೇ, ಈ ಜಗತ್ತಲ್ಲಿ ತುಟ್ಟಿರ್ಬೇಕು. ನನ್ನ ಮಗನೇ ತುಟ್ಟಿದ್ರೆ ಇಡೀ ಜಗತ್ತೇ ನಮ್ಮ ನೋಡಿ ಸಲಾಂ ಸಲಾಂ ಅಂತೆ. ಹೌದು ಗುರು, ದುಡ್ಡಿದ್ರೆ ಯಾರು ಬೇಕಾದ್ರೂ ಸಲಾ ಮಾಡಿತಾರೆ. ಆದ್ರೆ ಹೆಸರು ಮಾಡ್ಬಿಟ್ಟು ಸಲಾ ಮಾಡಿಸ್ಕೊಳ್ಳೋದಿದೆಯಲ್ಲ ಅದು ಗ್ರೇಟ್. ದಯವಿಟ್ಟು ದುಡ್ಡಿಂದ ಯಾರು ಹೋಗ್ಬೇಡಿ, ದುಡ್ಡು ನಿಮ್ಮಿಂದ ಬರೋ ತರ ಮಾಡ್ಕೊಳ್ಳಿ. ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ಜೀವನದಲ್ಲಿ ಆರೋಗ್ಯ ಇಂಪಾರ್ಟೆಂಟ್. ನೋಡಿ, 100,000 ಕೋಟಿ 1,000,000 ಕೋಟಿ ಮಡಗಿರೋದ್ರೆ ಈ ಕಾಲದಲ್ಲಿ ಉಳಿಯಲ್ಲ. ಯಾಕಂತ ಹೇಳಿದ್ರೆ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ನೆಮ್ಮದಿ ಬೇಕು ಮನಸ್ಸಿಗೆ. ನೆಮ್ಮದಿ ನೋಡಿ, ದುಡ್ಡಿದ್ರೆ ಏನ್ ಬೇಕಾದ್ರೂ ಕೊಂಡ್ಕೋಬಹುದು, ಆದ್ರೆ ಆರೋಗ್ಯನ ಕೊಂಡ್ಕೊಳಕ್ ಆಗಲ್ಲ. ಅದಕ್ಕೆ ನೆಮ್ಮದಿಗೆ ಆರೋಗ್ಯ ಇರೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಹಳ್ಳಿಲಿ ವ್ಯವಸಾಯ ಮಾಡ್ಕೊಂಡು ನೋಡಿ ಈ ತರ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ. ಮಿಡಿಲ್ ಕ್ಲಾಸ್ ಜೀವನ ಏನಂತಂದ್ರೆ ನೋಡಿ, ನಾವು ಅವ್ರಿಗೆ ಇವ್ರಿಗೆ ಕಂಪೇರ್ ಮಾಡ್ದೇನೆ. ಎಕ್ಸಾಂಪಲ್ ಏನಂತ ಹೇಳಿದ್ರೆ ನೋಡಿ, ಅವರು ನಮ್ಮ ಫ್ರೆಂಡ್ಗಳು ಒಳ್ಳೊಳ್ಳೆ ಗಾಡಿ, ಬುಲೆಟ್, ಕಾರು ಅಂತ ಓಡಾಡ್ಕೊಂಡಿದ್ರೆ ನಾವು ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ನಾವು ಬೈಕೋ ಕಾರೋ ತಗೊಂಡು EMI ಓಡಿಸ್ಕೊಂಡು ಆರಾಮಾಗಿ ಸಿಟಿಲೇ ಇರಬಾರ್ದಾಯ್ತು. ಯಾಕಂತ ಹೇಳಿದ್ರೆ ನೋಡಿ, ಸಿಟಿಲಿ ದುಡ್ಡಂತೂ ಮಾಡ್ಬೋದು, ಆರೋಗ್ಯವಂತೂ ಸಂಪರ್ಸಕ್ ಆಗೋದಿಲ್ಲ. ಯಾವತ್ತು ಹೋಗ್ಬಿಡ್ತೀವಿ ಅಂತ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ದುಡ್ಡು ಅಂತೂ ಇಂಪಾರ್ಟೆಂಟ್ ಅಲ್ಲ, ಆರೋಗ್ಯ ಇವಾಗ ಮನುಷ್ಯನಿಗೆ ಇಂಪಾರ್ಟೆಂಟ್ ಆಗ್ಬಿಟ್ಟದೆ. ಅದಕ್ಕೆ ನೋಡಿ ನಾವು ಸೊಪ್ಪು ಹಾಕಿದೀವಿ. ಈ ಸೊಪ್ಪನ್ನ ನಮ್ಗೆ ಮನೆಗೆ ಅಂತಾನೆ ಹಾಕೋತೀವಿ. ಯಾವುದೇ ತರ ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ಇನ್ನೊಂದು ಮತ್ತೊಂದು ಏನು ಇರೋದಿಲ್ಲ ನಮ್ಗೆ. ಆರಾಮಾಗಿ ಏನೇನ್ ಬೇಕೋ ನಾವೇ ಬೆಳ್ಕೊಂಡು ಆರಾಮಾಗಿ ತಿನ್ಕೊಂಡು ಆರಾಮಾಗಿದ್ದೀವಿ. ಅದಾಗಿದ್ದಾದ್ಮೇಲೆ ನೋಡಿ, ಬೆಳಿಗ್ಗೆ 6 ಗಂಟೆಯಿಂದ ಮತ್ತೆ 10 ಗಂಟೆವರೆಗೂ ಕೆಲಸ ಮಾಡ್ಬಿಟ್ಟು ಸೆಂಟ್ರಲಿ ಗ್ಯಾಪ್ ಕೊಟ್ಕೊಂಡು ಮತ್ತೆ ಸಾಯಂಕಾಲ 4 ಗಂಟೆ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಗುರು. ನಾವು ನಮ್ ಜೀವನ ಡೈಲಿ ಇದೇ ತರ ಹೋಗುತ್ತೆ. ರೈತರ ಕಷ್ಟ ನಿಮ್ಗೂ ಗೊತ್ತಾಗಿರ್ಬೋದು ಏನ್ ತರ ಅಂತ ಹೇಳಿ. ಮುಂದೆ ನೆಕ್ಸ್ಟ್ ರೈತರ ಹತ್ರ ಹೋಗ್ಬಿಟ್ಟು ಯಾವ್ಯಾವ ಬೆಳೆ ಯಾವ ತರ ಬೆಳಿತಾರೆ ಅಂತ ಹೇಳ್ಬಿಟ್ಟು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನೆಕ್ಸ್ಟ್ ರೈತರ ಹತ್ರ ಹೋಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಎಲ್ಲರಿಗೂ ಟಾಟಾ, ಬೈ ಬೈ.